Good morning, cricketers. Welcome back to Traveling Cricketers channel. ನಾನು ನಿಮ್ಮ ಯೋಗೇಶ್ ನಾಯಕ್. ನಿನ್ನೆ ಒಂದು ಪ್ರೆಡಿಕ್ಷನ್ ವಿಡಿಯೋನ ಹಾಕಿದ್ದೆ ಮುಂಬೈ ವರ್ಸಸ್ ಪಂಜಾಬ್ ಮ್ಯಾಚ್. ಎಂತ ಮ್ಯಾಚ್ ಅಂದ್ರೆ ನಾನು ನಿನ್ನೆ ಮುಂಬೈ ವಿನ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದೆ. ಬಟ್ ನಿನ್ನೆ ಮ್ಯಾಚ್ ನೋಡ್ತಾ ನೋಡ್ತಾ ಕೊನೆಗೆ ಎಲ್ಲೋ ಒಂದ್ ಸೈಡ್ ಅನ್ನಿಸ್ತಾ ಇತ್ತು ಪಂಜಾಬ್ ಇನ್ನದೇ ಸಾಕಪ್ಪ ಅಂತ. ಯಾಕಂದ್ರೆ ಅಶುತೋಷ್ ಶರ್ಮಾ ಮತ್ತೆ ಶಶಾಂಕ್ ಸಿಂಗ್ ಇವರು ಬ್ಯಾಟಿಂಗ್. ಅಶುತೋಷ್ ಶರ್ಮಾ ಅಂತೂ ಕೊನೆ ತನಕ ಫೈಟ್ ಮಾಡಿದ್ರು. ಅದೊಂದು ಬ್ಯಾಟಿಂಗ್ ನೋಡ್ಬಿಟ್ಟು ನನಗೆ ಎಲ್ಲೊಂದು ಅನ್ನಿಸ್ತಾ ಇತ್ತು, ನಾನು ಮಾಡಿದ ಪ್ರೆಡಿಕ್ಷನ್ ರಾಂಗ್ ಆದ್ರೂ ಪರವಾಗಿಲ್ಲ, ಪಂಜಾಬ್ ಇನ್ನದೇ ಸಾಕು ಅಂತ. ಈವನ್ ಪ್ರೀತಿ ಜಿಂಟಾ ಕೂಡ ಪಂಜಾಬ್ ವಿನ್ ಆಗತ್ತೆ ಅಂತ ಫುಲ್ ಚಪ್ಪಾಳೆನೆ ಹೊಡಿತಾ ಇದ್ರು. ಬಟ್ ಕೊನೆಗೆ ಮಿಸ್ ಆಯ್ತು. ಒಂದು ಮಿಸ್ ಹಿಟ್ಟು, ಒಂದು ಅಗ್ರೆಷನ್ ಮೂವ್ಮೆಂಟ್ ಅಲ್ಲಿ ಒಂದು ಮಿಸ್ ಹಿಟ್ ಇಂದ ಕಂಪ್ಲೀಟ್ ಮ್ಯಾಚ್ ಅನ್ನ ಪಂಜಾಬ್ ಅವರು ಕೈ ಬಿಟ್ರು. ಹಾಗೆ ಮುಂಬೈ ಬೌಲಿಂಗ್ ಕೂಡ ಅಲ್ಟಿಮೇಟ್. ಕೊನೆಯಲ್ಲಿ ಬುಮ್ರಾನ್ ಎರಡು ರನ್ನು, ಹಾಗೆ ಮತ್ತು ಸೌತ್ ಆಫ್ರಿಕಾ ಬೌಲರ್ ಹೆಸರು ಹೇಳಲಿಕ್ಕೂ ಬರಲ್ಲ, ಪ್ರೊನೌನ್ಸ್ ಮಾಡ್ಲಿಕ್ಕೆ ಬರಲ್ಲ, ಅಷ್ಟು ಡಿಫಿಕಲ್ಟ್. ಕೋಟ್ಸೆ ಅವ್ರು ಕೂಡ ಒಂದು 2 ರನ್ ಕೊಟ್ಟು ವಿಕೆಟ್ ತಗೊಂಡು ಹೋದ್ರು. ಅಲ್ಟಿಮೇಟ್ ಗೇಮ್ ನಿನ್ನೆ ಆಗಿರೋದು. ಹಾಗೆ ನಿನ್ನೆ ಒಂದು ಕಾಂಟೆಸ್ಟ್ ಕೂಡ ಕೊಟ್ಟಿದೆ, 500 rupees ಪ್ರೈಸ್ ಅಮೌಂಟ್ ಕೂಡ. ರೋಹಿತ್ ಶರ್ಮಾ ಎಷ್ಟು ಸ್ಕೋರ್ ಮಾಡ್ತಾರೆ ಅಂತ ಹೇಳಿ ಅಂತ. ಸೊ ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ, ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಈ ಒಂದು ವಿಡಿಯೋಗೆ. ಹಾಗೆ ಅದರಲ್ಲಿ ಒಂದು ಕಮೆಂಟ್ ಹಾಕಿದ್ರು ಒಬ್ರು ಸುಮನ್ ಅಂತ, 35 ಮತ್ತೆ 42 ಅಂತ ಹಾಕಿದ್ರು. ಒಂದು ಪರ್ಸನ್ಗೆ 2 ಕಮೆಂಟ್ ನಾನು ಅಲೋ ಮಾಡಿದ್ದೆ, 2 ಕಮೆಂಟ್ ಹಾಕ್ಬೋದು ನೀವು ಅಂತ. ಅದರಲ್ಲಿ ಒಂದು 35 ಮತ್ತೆ 42 ಅಂತ ಹಾಕಿದ್ರು. ಪ್ರೀವಿಯಸ್ ಆಗಿ ಕೂಡ ನಾನು ಈ ಒಂದು ಕಾಂಟೆಸ್ಟ್ ತಗೊಂಡು ಬರ್ತಾ ಇದ್ದೆ. ಆವಾಗ ಯಾರೇ ಒಂದು ಗೆಸ್ ಮಾಡಿದ್ರು ಅವ್ರ ಸ್ಕೋರಿನ ಹಿಂದೆ ಅಥವಾ ಮುಂದಿಂದು ಆಜುಬಾಜು ನಂಬರ್ ಯಾವುದೇ ವಿನ್ನರ್ ಕೂಡ ನಾನು ಅವರಿಗೆ ಪ್ರೈಸ್ ಅಮೌಂಟ್ ಕೊಡ್ತಾ ಇದ್ದೆ. ಹಾಗೆ ಸುಮನ್ ಅವರು 35 ಅಂತ ಗೆಸ್ ಮಾಡಿದ್ರು. ರೋಹಿತ್ ಶರ್ಮಾ 36 ರನ್ನಿಗೆ ಔಟ್ ಆಗಿದ್ರು. ಸೊ ಅದಕ್ಕಾಗಿ ಈ ಒಂದು ಕಾಂಟೆಸ್ಟಿನ ವಿನ್ನರ್ ಬಂದ್ಬಿಟ್ಟು ಸುಮನ್ ಅವರು. ಅವರಿಗೆ ನಾನು 500 rupees ಫೋನ್ ಪೇ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಅದನ್ನ ಮಾಡಿಲ್ಲ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋ ಹಾಕೋಕ್ಕಿಂತ ಮುಂಚೆ ಅವರಿಗೆ ಆ ಒಂದು ಪ್ರೈಸ್ ಅಮೌಂಟ್ ಕೊಡ್ತೀನಿ. ಇವತ್ತು ನಡೀತಾ ಇರೋ ಮ್ಯಾಚ್ ಯಾವ್ದಪ್ಪ ಅಂತ ಹೇಳಿದ್ರೆ ಚೆನ್ನೈ ಮತ್ತೆ ಲಕ್ನೋ ನಡೀತಾ ಇರೋದು. ಲಕ್ನೋ ಅಟಲ್ ಬಿಹಾರಿ ವಾಜಪೇಯಿ ಸ್ಟೇಡಿಯಂ ಅಲ್ಲಿ. ಸೊ ಈ ಒಂದು ಇವತ್ತು ನಡೀತಾ ಇರೋ ಮ್ಯಾಚ್ ಬಗ್ಗೆ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ, ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದು, ಈ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಮರಿಬೇಡಿ. ಅಚಾನಕ್ಕಾಗಿ ನೀವು ಈ ವಿಡಿಯೋನ ನೋಡ್ಬಿಟ್ಟು ನೀವು ಪ್ರೆಡಿಕ್ಟ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡದೇ ಹೋಗ್ಬಿಟ್ರೆ ನಾಳೆ ಒಂದು ವೇಳೆ ನೀವೇ ವಿನ್ ಆಗಿದ್ರೆ ನಾನು ಮಾಡೋ ವಿಡಿಯೋ ಮತ್ತೆ ನಿಮಗೆ ಸಿಗಲ್ಲ, ನೀವೇ ವಿನ್ನರ್ ಅಂತ ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೇನೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕ್ತಿರೋ ಪ್ರತಿಯೊಂದು ವಿಡಿಯೋ ನಿಮಗೆ ಪ್ರತಿನಿತ್ಯ ನಿಮ್ಮ ಯೂಟ್ಯೂಬ್ ನಲ್ಲಿ ನೋಟಿಫಿಕೇಶನ್ ಆಗಿ ಬರಲಿ. ಪ್ರತಿದಿನ ವಿಡಿಯೋನ ನೋಡಿ ಹಾಗೆ ಪ್ರೈಸ್ ಗೆಲ್ಲೋಕೆ ಪ್ರಯತ್ನ ಪಡಿ. ಈ ಒಂದು ವಿಡಿಯೋನ ಮತ್ತೆ ಈ ಒಂದು ಪ್ರೈಸ್ ಕಾಂಟೆಸ್ಟ್ ಅನ್ನ ಸ್ಪಾನ್ಸರ್ ಮಾಡ್ತಾ ಇರೋದು ಗ್ಲೋವಿಂಗ್ ಗ್ಲಾಸ್ ಕಂಪನಿ ಬೆಂಗಳೂರು. ಕಂಪನಿ ಸ್ಪೈಡರ್ ಗ್ಲೇಸಿಂಗ್ ಮತ್ತು ACP ಗ್ಲಾಸ್ ವರ್ಕಿಂಗ್, ಹಾಗೆ ಟಫನ್ ಗ್ಲಾಸ್ ವರ್ಕ್ ಮತ್ತೆ ಸರ್ವಿಸಸ್. ನಿಮ್ಮ ಮನೆಗೆ ಕಿಚನ್ ಡಿಸೈನಿಂಗ್ ಗ್ಲಾಸಸ್ ಕೂಡ, ಕಿಚನ್ ಕೂಡ ಡಿಸೈನ್ಸ್ ಮಾಡ್ತಾರೆ, ಇದನ್ನು ಮಾಡಿಸಬಹುದು. ಹಾಗೆ ನಿಮ್ದು ಒಂದು ಆಫೀಸ್ ಇದೆ, ಆಫೀಸಿಗೆ ಸ್ಲೈಡಿಂಗ್ ಸೆನ್ಸರ್ ಡೋರ್ ಇನ್ಸ್ಟಾಲೇಷನ್ ಮತ್ತೆ ಇದು ಸರ್ವಿಸಸ್. ಈ ತರ ಪ್ರತಿಯೊಂದು ಗ್ಲಾಸಿನ ಯಾವುದೇ ರೀತಿಯಾದ ನಿಮಗೆ ಉಪಕರಣಗಳು ಬೇಕು, ಮನೆಗೆ, ಬಿಲ್ಡಿಂಗ್ಗೆ, ಆಫೀಸ್ಗೆ ಮತ್ತೆ ಯಾವುದೇ ರೀತಿಯಾದ ವಿಂಡೋ ಶಾಪಿಂಗ್ ಗಳಿಗೆ ನೀವು ಗ್ಲಾಸ್ ಫಿಟ್ಟಿಂಗ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಒಂದು ಕಂಪನಿಗೆ ನೀವು ಸಂಪರ್ಕಿಸಬಹುದು. ಇವರ ಕಾಂಟ್ಯಾಕ್ಟ್ ಮತ್ತೆ ಇವರ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ಅವರಿಗೆ ಈ ಒಂದು ಕಂಪನಿಯವರಿಗೆ ನನ್ನ ಒಂದು ಚಾನಲ್ ಮತ್ತು ನಿಮ್ಮ ಕಡೆಯಿಂದ ಒಂದು ಧನ್ಯವಾದಗಳು. ಯಾಕಂದ್ರೆ ಈ ಒಂದು ಕಾಂಟೆಸ್ಟ್ ನ ತರ್ತಾ ಇದ್ದಾರೆ ಅವರು. ಪ್ರತಿಯೊಂದು ಮ್ಯಾಚ್ ಅಲ್ಲೂ ಪ್ರತಿಯೊಬ್ಬ ವಿನ್ನರಿಗೂ ಹಾಗೆ ಪ್ರತಿಯೊಬ್ಬ ವೀಕ್ಷಕನಿಗೂ ಈ ಒಂದು ವಿಡಿಯೋ ನೋಡಿದ್ರೆ ವಿನ್ ಆಗೋ ಒಂದು ಅವಕಾಶನ ಮಾಡಿಕೊಡ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣ ಇವತ್ತಿನ ಒಂದು ಕ್ರಿಕೆಟ್ ಮ್ಯಾಚ್ ನ ಬಗ್ಗೆ. ಚೆನ್ನೈ ವರ್ಸಸ್ ಲಕ್ನೋ. ಆಕ್ಚುಲಿ ಲಕ್ನೋ ವರ್ಸಸ್ ಚೆನ್ನೈ ಆಡಬೇಕಿತ್ತು. ಯಾಕಂದ್ರೆ ಹೋಮ್ ಪಿಚ್ ಬಂದ್ಬಿಟ್ಟು ಲಕ್ನೋಗೆ. ಲಕ್ನೋದಲ್ಲಿ ಆಲ್ರೆಡಿ 3 ಮ್ಯಾಚಸ್ ಆಗಿದೆ. 3 ಮ್ಯಾಚಸ್ ಕೂಡ ಲಕ್ನೋ ಸೂಪರ್ ಜೈಂಟ್ಸ್ ಟಾಸ್ ಬಿಟ್ಟು ಬ್ಯಾಟಿಂಗ್ ತಗೊಂಡಿದ್ದಾರೆ. 2 ಫಸ್ಟ್ ಮ್ಯಾಚ್ ನಡೆದಿದ್ದು ಪಂಜಾಬ್ ಮೇಲೆ, ಸೆಕೆಂಡ್ ಮ್ಯಾಚ್ ನಡೆದಿರೋದು ಯಾವ ಟೀಮ್ ಅಪ್ಪ ಅದು GT ಮೇಲೆ. ಈ 2 ಟೀಮ್ ಮೇಲೂ ಲಕ್ನೋ ವಿನ್ ಆಗಿದ್ದಾರೆ. ಫಸ್ಟ್ ಮ್ಯಾಚ್ 190 ಹೊಡ್ಕೊಂಡು ಡಿಫೆಂಡ್ ಮಾಡಿದ್ರು, ಸೆಕೆಂಡ್ ಮ್ಯಾಚ್ 163 ಹೊಡ್ಕೊಂಡು ಡಿಫೆಂಡ್ ಮಾಡಿದ್ರು. 3ನೇ ಮ್ಯಾಚ್ ಡೆಲ್ಲಿ ಮೇಲೆ ಆಗಿತ್ತು. ಪಾಪ ಡಿಫೆಂಡ್ ಮಾಡ್ಲಿಕ್ಕೆ ಆಗಿಲ್ಲ ಅವತ್ತು. ಸಿಕ್ಕಾಪಟ್ಟೆ ಗುಂಬಿಟ್ರು ಲಕ್ನೋ ಬೌಲರ್ಸ್ಗೆ. ಮಯಾಂಕ್ ಯಾದವ್ ಈ ಒಂದು ಬೌಲರ್ GT ವರ್ಸಸ್ ಮ್ಯಾಚ್ ಆಗ್ಬೇಕಾದ್ರೆ ಇರಲಿಲ್ಲ. ಬಟ್ ಇವತ್ತು ಅವೈಲೇಬಲ್ ಇದ್ದೋ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಇವತ್ತು ಯಾವುದೇ ಟಾಸ್ ವಿನ್ ಆಗಲಿ, ಲಕ್ನೋ ಟಾಸ್ ವಿನ್ ಆದರೆ ಫಸ್ಟ್ ಬ್ಯಾಟಿಂಗ್ ಅಂತ ಗೊತ್ತದೆ. ಚೆನ್ನೈ ಟಾಸ್ ವಿನ್ ಆದರೆ ಆಲ್ಮೋಸ್ಟ್ ಆಲ್ ಅವರು ಎಲ್ಲ ಚೇಸಿಂಗ್ ಅಲ್ಲಿ ಹೋಗೋದು ಚೆನ್ನೈದವರು. ಸೊ ಯಾವುದೇ ಟಾಸ್ ವಿನ್ ಆದ್ರೂ ನನ್ನ ಪ್ರಕಾರ ಇವತ್ತು ಲಕ್ನೋ ಫಸ್ಟ್ ಬ್ಯಾಟಿಂಗ್ ಬರುತ್ತೆ. ಲಕ್ನೋದಲ್ಲಿ ಬ್ಯಾಟಿಂಗ್ ಅಂತ ಹೇಳಿದಾಗ KL ರಾಹುಲ್, ಡಿಕಾಕ್ ಇಬ್ರು ಫಾರ್ಮಲ್ ಇಲ್ಲ. ಓಪನಿಂಗ್ ಅಲ್ಲಿ ಇಬ್ರು ಫಾರ್ಮಲ್ ಇಲ್ಲ. ಸೊ ಡಿಕಾಕ್ ಆಪೋಸಿಟ್ ದೀಪಕ್ ಚಹಾರ್ನ ಆಡಿಸ್ತಾರೆ ಇವತ್ತು ಚೆನ್ನೈದಲ್ಲಿ. ಯಾಕಂದ್ರೆ ಔಟ್ ಸ್ವಿಂಗ್ ಆಗುತ್ತೆ. ಸೊ ದೀಪಕ್ ಚಹಾರ್ ಡಿಕಾಕ್ ನ ವಿಕೆಟ್ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದಾದ್ಮೇಲೆ ನಮ್ಮ ಒಂದು ಲಕ್ನೋದಲ್ಲಿ ಬ್ಯಾಟಿಂಗ್ ಲೈನಪ್ ಅಂತ ಬಂದ್ರೆ ಸ್ಟೋನಿಸು, ಆಯುಷ್ ಬದೋನಿ, ದೀಪಕ್ ಹೂಡಾ ಮತ್ತೆ ಪೂರನ್ನು, ಕೃನಾಲ್ ಪಾಂಡೆ. ಇದಿಷ್ಟು ಬ್ಯಾಟಿಂಗ್ ಲೈನಪ್ ಇವತ್ತು ಉಂಟು. ಯಾರು ಅಷ್ಟು ರನ್ ಮಾಡ್ತಾ ಇಲ್ಲ. ಬಟ್ ಇವತ್ತು ರನ್ ಮಾಡ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಸ್ಟೇಡಿಯಂ ಅಲ್ಲಿ. 170 ರನ್ಸ್ ಆದ್ರೂ ಸಾಕು. ಅದಾದ್ಮೇಲೆ ಚೆನ್ನೈದಲ್ಲಿ ಬ್ಯಾಟಿಂಗ್ ಅಂತ ಬಂದ್ರೆ ಫಸ್ಟ್ ಬರೋದೇ ರಿತುರಾಜ್ ಗಾಯಕ್ವಾಡ್, ರಹಾನೆ, ಸಚಿನ್ ರವೀಂದ್ರ, MS ಧೋನಿ ನಾನು ಟಾಪ್ ಅಲ್ಲಿ ತಗೊಂಡು ಬಂದಿದ್ದೀನಿ. ಯಾಕಂದ್ರೆ ಆಡಿದ ಸ್ವಲ್ಪ ರನ್ ಬರ್ತಾ ಉಂಟು. ಲಾಸ್ಟ್ ಮ್ಯಾಚ್ ಅಂತ ಸಿಕ್ಕಾಪಟ್ಟೆ ಗುಂಬಿಟ್ರು ಹಾರ್ದಿಕ್ ಪಾಂಡ್ಯಗೆ. ಅದಾದ್ಮೇಲೆ ಡೆರೆಲ್ ಮಿಚೆಲ್ ಮತ್ತೆ ರವೀಂದ್ರ ಜಡೇಜಾ. ಆಮೇಲೆ ಶಿವಮ್ ಧೂಬೆ. ಅಯ್ಯೋ ಈ ಅಪ್ಪನ ಮನೆ ಹಾಗೆ ಎಲ್ಲ ಸಿಕ್ಕಾಪಟ್ಟೆ 6 ಎಲ್ಲ ಹೊಡೆದ್ಬಿಟ್ಟು ಹೋಗಿ ಕುತ್ಕೊಂಡ್ಬಿಡ್ತಾರೆ, ಮುಗೀತಾ. ಹೌದು
ಬರ್ತದೆ, ಬ್ಯಾಟಿಂಗ್ ಮಾಡೋದು, ಕೂತ್ಕೊಳ್ಳೋದು, ಇಷ್ಟೇ ಕೆಲಸ. ಫೀಲ್ಡಿಂಗ್ ಗಿಲ್ಡಿಂಗ್ ಬಾಲಿಂಗ್ ಎಲ್ಲ ಯಾವುದು ಇಲ್ಲ, ಇಂಪ್ಯಾಕ್ಟ್ ಪ್ಲೇ ಅದು. ಆದ್ರಿಂದ ಇದಿಷ್ಟು ನೋಡಿದಾಗ ಚೆನ್ನೈದಲ್ಲಿ ಬ್ಯಾಟಿಂಗ್ ಅಲ್ಲಿ ನನಗೆ ಯಾಕೋ ಸ್ವಲ್ಪ ಡೌಟ್ ಹೊಡಿತಾ ಉಂಟು. ಚೆನ್ನೈದಲ್ಲಿ ರಹಾನೆ ರನ್ ಮಾಡ್ತಿಲ್ಲ, ಇವಾಗ ಸಚಿನ್ ರವೀಂದ್ರ ರನ್ ಮಾಡ್ತಿಲ್ಲ, ಡೇವಿಡ್ ಮಿಚೆಲ್ ರನ್ ಮಾಡ್ತಾ ಇಲ್ಲ, ರನ್ ಮಾಡ್ತಾ ಇದ್ದು ರಿತುರಾಜ್ ಗಾಯಕ್ವಾಡ್ ಸ್ವಲ್ಪ ರನ್ ಮಾಡ್ತಾ ಇದ್ದಾರೆ, ಮತ್ತೆ ಶಿವಮ್ ದೂಬೆ, ಆ ಜಡೇಜಾ ಸ್ವಲ್ಪ, ಮತ್ತೆ ಧೋನಿ ಸ್ವಲ್ಪ ರನ್ಸ್ ಮಾಡ್ತಾ ಇದ್ದಾರೆ. ಸೊ ಚೆನ್ನೈ ಟೀಮ್ ಅಲ್ಲಿ ನನಗೆ ಸ್ಟ್ರಾಂಗ್ ಅನಿಸ್ತಾ ಇರೋದು ಬೌಲಿಂಗ್ ಲೈನ್. ಮೊನ್ನೆ ಚೆನ್ನೈ ಮತ್ತೆ ಮುಂಬೈ ಮ್ಯಾಚ್ ನಡೀತು, ಅದ್ರಲ್ಲಿ ಮುಂಬೈ ವಿನ್ ಆಗಿತ್ತು, ರೋಹಿತ್ ಶರ್ಮಾ ಸೆಂಚುರಿ ಹೊಡೆದಾಗ. ಬಟ್ ಚೆನ್ನೈ ವಿನ್ ಆಗಿರೋದು ಅವ್ರದ್ದು ಲಾಸ್ಟ್ ಡೆತ್ ಓವರ್ಲ್ಲಿ ಮುಸ್ತಫಿಜುರ್ ರೆಹಮಾನ್ ಮತ್ತೆ ಪತಿದಾನ. ಅಯ್ಯೋ ಏನು ಡೆತ್ ಅಲ್ಲಿ ಬೌಲಿಂಗ್ ಅಪ್ಪ, ಡೆತ್ ಅಲ್ಲಿ ಬಂದು ಸಿಕ್ಕಾಪಟ್ಟೆ ವಿಕೆಟ್ ನೆಲ್ಲ ತಗೊಂಡು ಈಸಿ ಇತ್ತು ಅವ್ರ ಕೈಲಿ, ಮುಂಬೈ ಕೈಲೇ ಮ್ಯಾಚ್ ಇತ್ತದು. ಬಟ್ ಇವ್ರು ಬೌಲಿಂಗ್ ಇಂದ ವಿನ್ ಅದು. ಸೊ ಪತಿದಾನ ಇವರು ಫಸ್ಟಿಗೆ ಬೌಲಿಂಗ್ ಕೊಡಲ್ಲ, 1 ಓವರ್ ಕೊಡ್ತದೆ, ಪವರ್ ಪ್ಲೇದಲ್ಲಿ ಕೊಡ್ತದೆ, ಇಲ್ಲ 10 ಒಳಗಡೆ ಕೊಡ್ತದೆ. ಆಮೇಲೆ ನೆಕ್ಸ್ಟ್ ಇನ್ 10 ಓವರ್ ಏನಿದೆ ಸ್ಲಾಗ್ ಓವರ್ಸ್, ಅದರಲ್ಲಿ 2 ರಿಂದ 3 ಓವರ್ ಪತಿದಾನ ಇರುತ್ತೆ, ಮತ್ತೆ 2 ಓವರ್ ಮುಸ್ತಫಿಜುರ್ ರೆಹಮಾನ್ ಇರುತ್ತೆ. ಲಾಸ್ಟ್ ಹೊಡೆಯೋದು ಕಷ್ಟ. ಸೊ ಲಕ್ನೋದು ಫಸ್ಟ್ ಬ್ಯಾಟಿಂಗ್ ಏನಾದ್ರು ಬಂತು ಅಂದ್ರೆ ಡಿಪೆಂಡ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಡಿಪೆಂಡ್ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಉಂಟು. ನನ್ನ ಪ್ರಕಾರ ಇವತ್ತು ವಿನ್ ಆಗುವುದು ಲಕ್ನೋ. ಏನೋ ಗೊತ್ತಿಲ್ಲ, 6 ರನ್ಸ್ ಹೇಳ್ತಾ ಇದೆ. ಚೆನ್ನೈ ಇವತ್ತು ವಿನ್ ಆಗಲ್ಲ, ಲಕ್ನೋ ವಿನ್ ಆಗುತ್ತೆ ಅಂತ ಹೇಳಿ. ಚೆನ್ನೈ ಟೇಬಲ್ ಅಲ್ಲಿ 3rd ಪ್ಲೇಸ್ ಅಲ್ಲಿ ಇದೆ, ಲಕ್ನೋ 5th ಪ್ಲೇಸ್ ಅಲ್ಲಿ ಇದೆ. ಸೊ ಇವತ್ತು ಲಕ್ನೋ ವಿನ್ ಆಗಬಹುದು ನನ್ನ ಪ್ರಕಾರ. ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಯಾವ ಪ್ಲೇಯರ್ ಎಷ್ಟೊಂದು ಹೊಡಿತಾರೆ ಅಥವಾ ಯಾವ ಪ್ಲೇಯರ್ ಇಂಪ್ಯಾಕ್ಟ್ ಆಗ್ತದೆ ಈ ಒಂದು ಮ್ಯಾಚ್ ಅಲ್ಲಿ ಅಂತ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಕಾಂಟೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನಿನ್ನೆ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು, ರನ್ ಅನ್ನ ಗೆಸ್ ಮಾಡೋ ಸ್ವಲ್ಪ ಡಿಫಿಕಲ್ಟ್ ಇದೆ. ಯಾರು ಎಷ್ಟು ಹೊಡಿತಾರೆ ಏನು ಅಂತ ಗೆಸ್ ಮಾಡ್ಲಿಕ್ಕೆ ಆಗಲ್ಲ, ಸುಮ್ಮನೆ ಅಂದಾಜಿಗೊಂದು ಶೂಟ್ ಮಾಡ್ಬೋದು ಅಷ್ಟೇ. ಬಟ್ ಇವತ್ತು ನಿಮ್ಗೆ 100% ಅಥವಾ 90% ಗೆಸ್ ಮಾಡಬಹುದು. ಇವತ್ತಿನ ಕಾಂಟೆಸ್ಟ್ ಏನಪ್ಪಾ ಅಂತ ಹೇಳಿ ನಾನು ಕೊಡ್ತೇವೆ. ಇವತ್ತು ನಡೆಯುವಂತ ಮ್ಯಾಚ್ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ತಗೊಳ್ತಾರೆ? ಇರೋದು 22 ಜನ ಪ್ಲೇಯರ್ಸ್, ಇನ್ನು 2 ಇಂಪ್ಯಾಕ್ಟ್, ಆ ಟೀಮಿಗೆ ಒಂದು ಇಂಪ್ಯಾಕ್ಟ್, ಈ ಟೀಮಿಗೆ ಒಂದು ಇಂಪ್ಯಾಕ್ಟ್. ಸೊ ಈ 2 ಟೀಮಿಂದ 24 ಜನ ಪ್ಲೇಯರ್ಸ್. 24 ಜನ ಪ್ಲೇಯರ್ಸ್ ಅಲ್ಲಿ ನೀವು 2 ಪ್ಲೇಯರ್ ನೇಮ್ ಅನ್ನ ತಗೊಳ್ಬಹುದು. 2 ಪ್ಲೇಯರ್ ನೇಮ್ ಅನ್ನ ಕಮೆಂಟ್ ಹಾಕಿ ಯಾವ ಇವತ್ತಿನ ಮ್ಯಾಚ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ತಗೊಳ್ತಾರೆ ಅಂತ ಹಾಕಿ. ಇನ್ ಕೇಸ್ ನೀವು ಮಾಡಿರೋ ಗೆಸ್ ಅಥವಾ ಪ್ರೆಡಿಕ್ಷನ್ ಕರೆಕ್ಟ್ ಆಗಿತ್ತು ಅಂದ್ರೆ ನೀವು ಕೂಡ 500 rupees ನ ಗೆಲ್ಲಬಹುದು. ಮತ್ತೊಮ್ಮೆ ಈ ಒಂದು ವಿಡಿಯೋನ ಮತ್ತು ಈ 500 rupees ಕಾಂಟೆಸ್ಟ್ ನ ಸ್ಪಾನ್ಸರ್ ಮಾಡ್ತಾ ಇದ್ದು ಗ್ಲೋಯಿಂಗ್ ಗ್ಲಾಸ್ ಕಂಪನಿ ಬೆಂಗಳೂರವರು. ಮಿಸ್ ಮಾಡಬೇಡಿ, ಮಿಸ್ ಮಾಡ್ದೇನೆ ಗೆಸ್ ಮಾಡಿಬಿಟ್ಟು ಕಮೆಂಟ್ ಹಾಕಿ. ಮೋಸ್ಟ್ ಪ್ರಾಬ್ಲಿ ಈ ಒಂದು ಬೌಲಿಂಗ್ ಪಿಚ್ಚು, ಬೌಲಿಂಗ್ ಅಲ್ಲಿ ಯಾವ್ಯಾವ 3 ವಿಕೆಟ್ ತಗೊಂಡ್ರೆ ಸಾಕು ಅವ್ರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗುತ್ತೆ. ಥಿಂಕ್ ಮಾಡಿ ನಿಮ್ ಪ್ರಕಾರ ಯಾವ್ದು ಮ್ಯಾನ್ ಆಫ್ ದಿ ಮ್ಯಾಚ್ ನ ತಗೋತಾರೆ ಇವತ್ತು ಅಂತ ಹೇಳಿಬಿಟ್ಟು ಹಾಕಿ. ನನ್ನ ಪ್ರಕಾರ ಮಯಾಂಕ್ ಯಾದವ್ ಅವರು ವಾಪಸ್ ಬಂದ್ರೆ ಮಯಾಂಕ್ ಯಾದವ್ ಅವರು ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಳ್ಳುವಂತ ಚಾನ್ಸ್ ಇರುತ್ತೆ. ಅದು ಬಿಟ್ರೆ ಇನ್ಯಾರಪ್ಪ, ರವಿ ಬಿಷ್ಣಾಯ್ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಳ್ಳುವಂತ ಒಂದು ಚಾನ್ಸ್ ಇದೆ. ಎಲ್ಲಾ ಬಾಲ್ಗಳು ಇನ್ ಸೈಡ್ ಹೋಗುತ್ತೆ. ಶಿವಮ್ ದೂಬೆ ಅಗೇನ್ಸ್ಟ್ ಅವರೇ ಬೌಲಿಂಗ್ ಮಾಡ್ತಾರೆ. ಸೊ ನನ್ನ ಪ್ರಕಾರ ರವಿ ಬಿಷ್ಣಾಯ್ ಇಲ್ಲ ಮಯಾಂಕ್ ಯಾದವ್ ಇಬ್ಬರಲ್ಲಿ. ಯಾಕಂದ್ರೆ ನಾನು ಹೇಳಿರೋದು ಲಕ್ನೋ ಟೀಮ್ ವಿನ್ ಆಗುತ್ತೆ ಅಂತ. ಆಬ್ವಿಯಸ್ಲಿ ನಾನು ಲಕ್ನೋ ಟೀಮ್ ಪ್ಲೇಯರ್ಸ್ ನೇ ಚೂಸ್ ಮಾಡಬಹುದು. ನನ್ನ ಪ್ರಕಾರ ಇವತ್ತು ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಳ್ಳೋದು ರವಿ ಬಿಷ್ಣಾಯ್ ಇಲ್ಲಾಂದ್ರೆ ಮಯಾಂಕ್ ಯಾದವ್. ಇಬ್ಬರಲ್ಲಿ ಯಾವ್ದೋ ಒಬ್ಬರು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ತಗೊಳ್ತಾರೆ. ಸೆಲೆಕ್ಟ್ ಮಾಡಿದೀನಿ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ಹಾಗೆ 500 rupees ನ ಗೆಲ್ಲೋಕೆ ಪ್ರಯತ್ನ ಪಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮ್ಯಾಚಿನ ಬಗ್ಗೆ, ಶನಿವಾರದ ಮ್ಯಾಚ್ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ. ಟಾಟಾ, ಬಾಯ್ ಬಾಯ್.